ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕ ಹಾಗೂ ಕೈವಾರದ ಮಾಜಿ ಸಿಆರ್ಪಿ ಶ್ರೀ ಶಿವಾರೆಡ್ಡಿ ಅವರ ಸುದೀರ್ಘ ಸೇವೆಯ ನಿವೃತ್ತಿ ಪ್ರಯುಕ್ತ ಚಿಂತಾಮಣಿ ತಾಲ್ಲೂಕಿನ ಯಗವಕೋಟೆ ಕುರುಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅತ್ಯಂತ ಭಾವುಕ ಹಾಗೂ ಸಡಗರದ ಹೃದಯಸ್ಪರ್ಶಿ ಬೀಳ್ಕೊಡುಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಕರ್ತವ್ಯ ನಿಷ್ಠ ಶಿಕ್ಷಕರಾದ ಶಿವಾರೆಡ್ಡಿ ಅವರು ಕೇವಲ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ಉತ್ತಮ ಸಂಘಟಕರಾಗಿ ಶಿಕ್ಷಣ ಇಲಾಖೆ ಮತ್ತು ಬಿಇಒ ಕಚೇರಿಯೊಂದಿಗೆ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದರು. ಈ ಹಿಂದೆ ಅವರು ಸಿಆರ್ಪಿ ಆಗಿ ಸೇವೆ ಸಲ್ಲಿಸುವಾಗ ಇಲಾಖೆ ಮತ್ತು ಶಿಕ್ಷಕರ ನಡುವೆ ಕೊಂಡಿಯಾಗಿ ಕೆಲಸ ಮಾಡಿ ಉತ್ತಮ ಸಿಆರ್ಪಿ ಪ್ರಶಸ್ತಿಗೂ ಭಾಜನರಾಗಿದ್ದರು. ಅಷ್ಟೇ ಅಲ್ಲದೆ ಇವರ ಅತ್ಯುತ್ತಮ ಸೇವೆಯನ್ನು ಗುರುತಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಹ ಸಿಕ್ಕಿತ್ತು ಎಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಗಣ್ಯರು ಹಾಗೂ ಸಹೋದ್ಯೋಗಿ ಶಿಕ್ಷಕರು ಅವರ ಸುದೀರ್ಘ ಸೇವೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಅಷ್ಟೇ ಅಲ್ಲದೆ ಶಿವಾರೆಡ್ಡಿ ಅವರು ಶಾಲಾ ಮಕ್ಕಳಿಗಾಗಿ ತಮ್ಮ ಸ್ವಂತ ಹಣದಿಂದ ದಿನಕ್ಕೊಂದು ವೈವಿಧ್ಯಮಯ ತಿಂಡಿ ಹಾಗೂ ಹಾಲಿನ ಪುಡಿಯ ವ್ಯವಸ್ಥೆ ಮಾಡುತ್ತಿದ್ದ ಅಪರೂಪದ ಸಮಾಜಮುಖಿ ಗುಣವನ್ನು ಗಣ್ಯರು ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕ ಶಿವಾರೆಡ್ಡಿ ಹಾಗೂ ಅವರ ಧರ್ಮಪತ್ನಿಯವರನ್ನು ಶಾಲಾ ಮತ್ತು ಶಿಕ್ಷಕರ ಬಳಗದ ವತಿಯಿಂದ ಮೈಸೂರು ಪೇಟ ತೊಡಿಸಿ, ಶಾಲು ಹೊದಿಸಿ, ಹೂಮಾಲೆ ಹಾಕಿ ಅತ್ಯಂತ ಭವ್ಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಾರೆಡ್ಡಿ ಅವರು ತಮ್ಮ ಸುದೀರ್ಘ ಸೇವಾ ಅವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ, ಮುಖ್ಯವಾಗಿ ಕೈವಾರ ಹಾಗೂ ಕುರುಪಲ್ಲಿ ಗ್ರಾಮಸ್ಥರಿಗೆ ಭಾವುಕರಾಗಿ ಕೃತಜ್ಞತೆ ಸಲ್ಲಿಸಿದರು. ಈ ಹೃದಯಸ್ಪರ್ಶಿ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ವೀರನಾರಾಯಣ್, ಇಸಿಒ ಶ್ರೀರಾಮರೆಡ್ಡಿ, ಪ್ರಮುಖ ಶಿಕ್ಷಕರಾದ ರಹೀಂ ಖಾನ್, ಆಂಜನೇಯ ರೆಡ್ಡಿ, ಕೆಸಿ ನಾರಾಯಣಸ್ವಾಮಿ, ರವಿ, ವೆಂಕಟಶಿವಾರೆಡ್ಡಿ, ವಿ ಸುರೇಶ್, ಮುನಿರೆಡ್ಡಿ, ಮಂಜುಳಾ ಭಾರ್ಗವಿ, ವಸಂತರೆಡ್ಡಿ, ಫಕ್ರುಸಾಬಿ, ಮಂಜುಳಾ ಕುಮಾರಿ, ಮಸ್ತಾನ್ ವಲಿ, ದಾಮೋದರ್ ರೆಡ್ಡಿ, ಮಂಜುನಾಥ್, ನರಸಿಂಹಪ್ಪ, ರಮೇಶ್, ಕೃಷ್ಣಾರೆಡ್ಡಿ, ಪ್ರಭಾಕರ್ ಚಾರಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಶಿಕ್ಷಕ ವೃಂದ, ಸಿಬ್ಬಂದಿ, ಪೋಷಕರು, ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಸ್ನೇಹಿತರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರಿಗೂ ಅತ್ಯಂತ ಸೌಹಾರ್ದಯುತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನೆರೆದಿದ್ದವರೆಲ್ಲರೂ ನಿವೃತ್ತ ಶಿಕ್ಷಕರಿಗೆ ಉತ್ತಮ ಆರೋಗ್ಯ ಮತ್ತು ಸುಖಕರ ವಿಶ್ರಾಂತ ಜೀವನ ಸಿಗಲೆಂದು ಶುಭ ಹಾರೈಸಿದರು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ವಿದ್ಯಾರ್ಥಿಗಳೇ, ಹಳೆ ವಿದ್ಯಾರ್ಥಿಗಳಿಂದ ಸಾಕಷ್ಟು ನಮ್ಮ ಶಾಲೆಗೆ ದೇಣಿಗೆ ಕೊಟ್ಟು ಅಭಿವೃದ್ಧಿ ನಮ್ಮ ಮಾವನಾಗಿರ್ತಕ್ಕಂಥ ಮಾರ್ಕ್ರೆಡ್ಡಿ ಅವರೇ, ಇನ್ನು ನಂಜುಂಡಪ್ಪ ಸರ್ ಅವರೇ, ವೆಂಕಟೇಶ್ ಅವರೇ, ಸಾಕಷ್ಟು ಯಾರಾದ್ರೂ ಹೆಸರುಗಳು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ನಾನು 30/3/1993ರಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕನಾಗಿ ಕರ್ತವ್ಯಕ್ಕೆ ಮುಳಬಾಗಿಲು ತಾಲೂಕು ಎಸ್ ಅನಂತಪುರದಲ್ಲಿ ಮಾರ್ಚ್ 30ಕ್ಕೆ ಜಾಯ್ನಿಂಗ್ ಆದೆ. 10 ದಿನಗಳು ನಮ್ಮ ಆಂಜನೇಯ ರೆಡ್ಡಿ ನಾವು ಒಂದು ರೂಮ್ ಮಾಡ್ಕೊಂಡಿದ್ವಿ. 10 ದಿನ ಮತ್ತೆ ಸಮ್ಮರ್ ಹಾಲಿಡೇಸ್. ಅಲ್ಲಿಂದ ನಮ್ಮ ಶಿಕ್ಷಣ ಸೇವೆ ಪ್ರಾರಂಭ ಆಯಿತು. ಆಮೇಲೆ ಜೂನ್ 1 ತಿಂಗಳು ಕೆಲಸ ಮಾಡಿದ್ವಿ. ನಮಗೆ ಗೊತ್ತಿಲ್ಲದೆ ನನ್ನ ಊರಿಗೆ, ಸ್ವಂತ ಊರಿಗೆ ನನಗೆ ವರ್ಗಾವಣೆ ಆಯಿತು. ನಮ್ಮ ಆಂಜನೇಯ ರೆಡ್ಡಿ ಅವರಿಗೆ ನಾಗದೇನಲ್ಲಿಗೆ ವರ್ಗಾವಣೆ ಆಯಿತು. ಹೀಗೆ ನಾನು ಮಿತ್ರರು ಈ ಸಂದರ್ಭದಲ್ಲಿಲ್ಲ. ವೈವಿ ರಾಮಕೃಷ್ಣ ಅವರು ಅಕ್ಟೋಬರಲ್ಲಿ ಸೆನ್ಸಸ್ ಮಾಡುವ ಸಂದರ್ಭದಲ್ಲಿ ತೀರ್ಕೊಂಡ್ರು. ಅವ್ರನ್ನೂ ಕೂಡ ನೆನೆಸ್ಕೋಬೇಕು. ನಾನು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ನನ್ನ ಆದರ್ಶ ಪುರುಷರು ರಾಷ್ಟ್ರಕವಿ ಕುವೆಂಪು, ಸ್ವಾಮಿ ವಿವೇಕಾನಂದ ಮತ್ತು ನಮ್ಮ ನೂರುಲ್ಲಾ ಸರ್ ಹೇಳ್ದಂಗೆ ಅಬ್ದುಲ್ ಕಲಾಂ ಸರ್ ಅವರು. ಅವರ ಆದರ್ಶಗಳು, ಅವರ ನುಡಿಗಳು ನನ್ನನ್ನು ಈ ರೀತಿ ಉತ್ತಮ ಶಿಕ್ಷಕನಾಗಿ, ಉತ್ತಮ ಜ್ಞಾನವಂತನಾಗಿ ಬೆಳೆಯೋದಕ್ಕೆ ಅವರ ಆದರ್ಶ. ನಮ್ಮ XCRP ಶ್ರೀನಿವಾಸ ಪ್ರಸಾದ್ ಅವರು ಬರ್ತಾ ಇದ್ದಾರೆ, ಅವರು ಸ್ವಾಗತ ಕೊಡ್ತಾ ಇದ್ದೀನಿ. ಬನ್ನಿ ಸರ್. ಎಲ್ಲ ಆತ್ಮೀಯರೇ, ವಿದ್ಯಾರ್ಥಿಗಳೇ, ಮಗು ಹುಟ್ಟುತ್ತಾ ವಿಶ್ವಮಾನವ, ಮಗು ಹುಟ್ಟುತ್ತಾ ವಿಶ್ವಮಾನವ. ಬೆಳೀತಾ ಬೆಳೀತಾ ತನ್ನ ಪರಿಸರದ ಒತ್ತಡಗಳಿಂದ ಅಲ್ಪ ಮಾನವನಾಗ್ತಾನೆ. ಆ ಅಲ್ಪ ಮಾನವನನ್ನು ವಿಶ್ವ ಮಾನವನನ್ನಾಗಿ ಯಾರಾದ್ರೂ ಮಾಡ್ತಾರಂದ್ರೆ ಅದು ಪೋಷಕರು ಮತ್ತು ಶಿಕ್ಷಕರು ಅಂತ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದರು. ಆ ಆದರ್ಶ, ಅವರ ನುಡಿ ನನ್ನಲ್ಲಿ ಜಾಸ್ತಿ ನನ್ನ ಮನಸ್ಸಿನಲ್ಲಿ ಹತ್ತು.
ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರ ಒಂದು ನುಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಓ ಮನುಜ, ನೀನು ಈ ಜಗತ್ತಿಗೆ ಬಂದಿರುವುದು ನಿಜ. ಓ ಮನುಜ, ನೀನು ಈ ಜಗತ್ತಿಗೆ ಬಂದಿರುವುದು ನಿಜ. ನೀನು ಸಾಯುವುದು ಕೂಡ ಹಾಗೆ ಸತ್ಯ. ನೀನು ಸಾಯುವುದು ಕೂಡ ಹಾಗೆ ಸತ್ಯ. ನೀನು ಹೋಗುವಾಗ ಹಾಗೆಯೇ ಹೋದರೆ ಪ್ರಯೋಜನವಿಲ್ಲ. ನೀನು ಹೋಗುವಾಗ ಹಾಗೆಯೇ ಹೋದರೆ ಪ್ರಯೋಜನವಿಲ್ಲ. ಹೋಗುವಾಗ ನಿನ್ನ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗು. ಆಗ ನಿನ್ನ ಜೀವನ ಸಾರ್ಥಕಮಯ, ಸಂತಸಮಯ, ಆನಂದಮಯ ಜೀವನ ಆಗ್ತದೆ ಅಂತ ಸ್ವಾಮಿ ವಿವೇಕಾನಂದ. ಈ ಎರಡೂ ನುಡಿಗಳು ನನ್ನಲ್ಲಿ ಜಾಸ್ತಿ ಮನಸ್ಸಿನಲ್ಲಿ ಉಳಿತು. ಏನೋ ಒಂದು ಸಾಧನೆ ಮಾಡಬೇಕು. ತುಂಬಾ ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿ ನಾನು. ಬಡ ಮಕ್ಕಳಂದ್ರೆ ನನ್ನ ಪ್ರಾಣ. ನನ್ನ ಕೈಯಿಂದ ದುಡ್ಡು ಖರ್ಚು ಮಾಡಿ ನಾನು ಆ ಮಕ್ಕಳಿಗೆ ಏನ್ ಬೇಕಾದ್ರೂ ಮಾಡಿದ್ದೀನಿ ಅನ್ನೋ ಒಂದು ಖುಷಿ. ಹೀಗೆ ಮಾಡ್ತಾ ಇರುವಾಗ ಕಾರಣಾಂತರಗಳಿಂದ ಮಡಿಯಾನಲ್ಲಿ ನಮ್ಮ ಸ್ವಂತ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಅಲ್ಲಿ 9 ವರ್ಷಗಳ ಕಾಲ ಸೇವೆ ಮಾಡಿದೆ. ಮತ್ತೆ ಕಾರಣಾಂತರಗಳಿಂದ ಚಿಂತಾಮಣಿ ಮಾಡಪಲ್ಲಿ ಶಾಲೆಯಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಬಂಡೆ ಇತ್ತು. ನಮ್ಮ ಶ್ರೀರಾಮಪ್ಪ ಸರ್ ಹೆಡ್ ಮಾಸ್ಟರ್ ಆಗಿದ್ರು. ಒಂದು ಅವ್ರು ಹೇಳಿದೆ, ಸರಿ ಬಂಡೆಗೆ ಮಣ್ಣೊಡ್ಸೋಣ ಅಂತ ಹೇಳಿದೆ. ನೀನು ಏನ್ ಬೇಕಾದ್ರೂ ಮಾಡಪ್ಪ ಅಂದ್ರು. ಆ ಬಂಡೆಗೆ ಮಣ್ಣೊಡಿಸಿ ಸುಮಾರು ಒಂದು 80 ಗಿಡ ನೆಟ್ಟು. ಎಷ್ಟಿದೆಯೋ ಗೊತ್ತಿಲ್ಲ. ಅಷ್ಟಲ್ಲದೆ ನಮ್ಮ ಸಾಹಿತಿ ನರಸಿಂಹಪ್ಪ ಸರ್ನ ಕರೆಸಿದ್ವಿ, ಬ್ರದರ್ನ. ಈ ಡ್ರಾಯಿಂಗ್ ಎಲ್ಲ ಬರೀಬೇಕು ಇದಕ್ಕೆ ಅಂತ ಕೇಳಿದಾಗ ಅವ್ರು ಸ್ವಲ್ಪ ಅವ್ರ ಪಾಪ ಅವ್ರಿಗೆ ಏನ್ ಖರ್ಚಾಗ್ತದ ಅವ್ರು ಕೇಳಿದ್ರು. ನಾನು ಇದ್ಕೊಂಡು, ಬೇಡ ಸರ್, ನೀವು ಪೇಂಟ್ ತಂದು ಕೊಡಿ, ಬ್ರಷ್ ತಂದು ಕೊಡಿ, ನಾನೇ ಮಾಡ್ತೀನಿ ಅದು ಕಂಪ್ಲೀಟು. ಆ ಬಿಲ್ಡಿಂಗ್ಗೆ ಡ್ರಾಯಿಂಗ್ ಬರ್ದೆ, ಅಂದ್ರೆ ವಾಲ್ ರೈಟಿಂಗ್ ಬರ್ದೆ. ಒಂದು ಬಾರಿ ಎಂಟ್ರಾನ್ಸ್ ಸರ್ ಡಿ ಅವರು ಬಂದಾಗ, ಎಷ್ಟು ಲಕ್ಷ ಆಗಿದೆಯಪ್ಪ ಹೆಡ್ ಮಾಸ್ಟ್ರೇ ಇದಕ್ಕೆಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ನಮ್ಮ ಸರ್ರೇ ಬರ್ದ್ರೆ, ಯಾರು ಕರ್ಸಯ್ಯ ನೋಡೋಣ ಅಂದ್ರು. ಕರ್ಸಿದ್ರು. ನೋಡ್ಬಿಟ್ಟು, ಏನಪ್ಪ ನೀನೇನೆಲ್ಲ ಮಾಡೋ ಸರ್, ದೇವ್ರು ಏನೋ ಕೊಟ್ಟಿದ್ರು ಸರ್, ಮಾಡಿದ್ದೀನಿ ನನಗೆ. ಒಂದು ವೈಟ್ ಪೇಪರಲ್ಲಿ ಸೈನ್ ಹಾಕೊಡು, ಶ್ರೀರಾಮ್ ರೆಡ್ಡಿ ಬರಿಯಪ್ಪ ಅಂತ. ಇವೆಲ್ಲ ನೆನಪುಗಳು ನಿಜವಾಗ್ಲೂ ನನ್ನ ಪ್ರಾಣ ಇರೋರು ಮರೆಯಕ್ಕಾಗಲ್ಲ. ಏನ್ ಸಾರ್ ಅಂದು. ಇಲ್ಲ, ಈಗ ಸೆಪ್ಟೆಂಬರಲ್ಲಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಕೊಡ್ತಾರೆ, ಬರ್ಕೊಂಡು. ನಾನು ಅರ್ಜಿ ಹಾಕಲ್ಲ ಸರ್, ದಯವಿಟ್ಟು ನೀನು ಬರ್ಕೊಡಿ ಅಂದ್ರೆ ಅವ್ರು ಭಯ. ಅವ್ರು ನೋಡಿದ್ರೆ ಭಯ. ಅಂತ ಸ್ಟ್ರಿಕ್ಟ್ ಆಫೀಸರು, ಒಳ್ಳೆ ಆಫೀಸರ್ ವೆಂಕಟರಾಮ್ ಸರ್. ಅವನ್ನೆಲ್ಲ ನಾನು ನೆನೆಸ್ಕೋಬೇಕು ಸರ್. ನಾನು ಸಿಗ್ನೇಚರ್ ಹಾಕಿದೆ, ನಾನು ಬರೆಯೋಕ್ಕೆ ಅವ್ರ ಮುಂದೆ ಧೈರ್ಯ ಬರಲಿಲ್ಲ. ಆಗ ಅವರು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಕೊಟ್ಟರು ಅವರು. ಮತ್ತೆ ಕಾರಣಾಂತರಗಳಿಂದ ಯರೈಗರಲ್ಲಿ ಶಾಲೆಗೆ ಬಂದೆ. ಬೈರೆಡ್ಡಿ ಸರ್ ನನ್ನ ಜೊತೆಗಿದ್ರು. ನಮ್ಮ ಆಂಜನೇಯರು, ಊರವರು, ಅಣ್ಣವರು, ನಾಡಸಮ್ಮನವರು, ಮತ್ತೆ ನಮ್ಮ ಮಾವರು ಎಲ್ಲರೂ ಇದ್ರು. ಏನಿದು ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಈಗಲೂ ಕೂಡ ಇನ್ನೂ ಹಳೆ ಬಿಲ್ಡಿಂಗ್ಗಳೇ ಇದಾವಲ್ಲ, ಎಲ್ಲ ಕೂಸುಗಳು ಧೂಳುಗಳು ಇರ್ತಕ್ಕಂಥವು ಇದಾವಲ್ಲ ಅಂತ ಯೋಚನೆ ಮಾಡಿ ಬೈರೆಡ್ಡಿ ಅಂತ ಹೇಳಿದೆ. ಹೋಗಿ ನಮ್ಮ ಮಾವ ಮನೆಗೆ ಹೋಗಿ, ಮಾವ ಈ ಕಡೆ ಜಾಗ ಕೊಡಿ, ತಿಪ್ಪಿಗಳು ಹಾಕಿರೋರು ಅಂತ ಕೇಳ್ಕೊಂಡಾಗ, ಇಲ್ಲ ಏನೋ ಅಂದ್ರು. ನೀವು SDMC ಪ್ರೆಸಿಡೆಂಟ್ ಆಗೋವರೆಗೂ ಕೊಡಲ್ಲ, ಹಾಗೆ ಇಲ್ಲ ಮಾವ ಅಂತ ಏನೋ ಪ್ರೇರೇಪಣೆ ಮಾಡಿ ಅವಾಗ ಸ್ಟ್ರೆಂತ್ 180 ಇತ್ತು. ಅಪ್ಸ್ಟಿಯರ್ ಬಿಲ್ಡಿಂಗ್ ಕಟ್ಸಿದ್ವಿ. 8 ರೂಮ್, ಕೆಳಗಡೆ 4 ರೂಮ್, ಮೇಲ್ಗಡೆ 4 ರೂಮ್, ಅಪ್ಸ್ಟಿಯರ್ ಬಿಲ್ಡಿಂಗ್ ಕಟ್ಸಿದ್ವಿ. ಯಾಕೆಂದ್ರೆ ಇವ್ರು ಹೋದ ಕಡೆ ಏನೋ ಒಂದು ಇವರ ಹೆಜ್ಜೆ ಇದೆ ಅಂತ. ನಾನು ಆ ಸ್ವಾಮಿ ವಿವೇಕಾನಂದರ ಆ ನುಡಿಗೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಹಂಬಲ, ಆಸೆ, ಆಸಕ್ತಿ ಎಲ್ಲ ಇತ್ತು. ಅಷ್ಟೇ ಜನ ಕೂಡ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು, ಸಹಕಾರ ಕೊಡ್ತಾ ಇದ್ರು. ಅದು ಒಳ್ಳೆಯವನು, ಒಳ್ಳೆ ಶಿಕ್ಷಕ, ಹೀಗೆ ಅಂತ ಊರುಗಳಲ್ಲೆಲ್ಲ ಸಪೋರ್ಟ್ ಮಾಡಿ 4 ಬಿಲ್ಡಿಂಗ್ ಕಟ್ಟಿ. ಬೆಳ್ಸಿಟ್ಟಿ DDP ಅಂತ ನಾವು ನೆನೆಸ್ಕೋಬೇಕು. ಅವರು ಸಾರಿ ಹಿಂಗಿದೆ ಎಲ್ಲ ಫೋಟೋ ವಿಡಿಯೋ ಎಲ್ಲ ತಗೊಂಡೋಗಿದ್ದು ನೋಡಿಸಿದೆ. ಈ ಕಾಲ ಇಷ್ಟು ಇದಾಗಿದ್ರು ಈಗ ಇದೆ ಅಂದ್ರೆ ನಿಮ್ಗೆ ಎಷ್ಟು ಬಿಲ್ಡಿಂಗ್ ಬೇಕು ಹಾಕ್ಸ್ಕೊಡ್ತೀನಿ ಅಂತ 8 ಬಿಲ್ಡಿಂಗ್ ಆಗ್ತದೆ. ಮತ್ತೆ ಕಾರಣಾಂತರಗಳಿಂದ CRP ಎಕ್ಸಾಮ್ ಬರೆದೆ. ಏನೋ ನಮ್ಮ ಈ ಸಂದರ್ಭದಲ್ಲಿ ಎಕ್ಸ್ ಮಿನಿಸ್ಟರ್ KI ಕೃಷ್ಣಾರೆಡ್ಡಿ ನೆನೆಸ್ಕೋಬೇಕು. ಅವ್ರು ಕರೆಸಿದ್ರು ಚಿಲ್ಕನೇರ್ ತಗೋ ಅಂತ. ಅಪ್ಪ ನನಗೆ 50 ರೂಪಾಯಿ ಖರ್ಚು ಬರುತ್ತೆ ಚಿಲ್ಕನೇರ್ಗೆ ಹೋಗ್ಬೇಕಾದ್ರೆ. ಕೌನ್ಸಿಲಿಂಗ್ ಕೋಲಾರ್ಗೆ ಹೋಗ್ಬೇಕು, ಅವ್ರ ಮನೆಗೆ ಕರೆಸಿದ್ರು. ಅಲ್ಲಿ ಒಂದನೇ ಅವನು ಅಂತ ಹೇಳಿದೆ. ಒಂದನೇ ಅವನು ಹೇಗೆ 11 ಗಂಟೆಗೆ ಸ್ಟಾರ್ಟ್ ಆಗಿದೆ. ನಮ್ಮ ಪ್ರಹ್ಲಾದ್ ಗೌಡ ಸರ್ಗೆ ಫೋನ್ ಮಾಡಿದೆ, ಸರ್ ನನ್ನ ಪರಿಸ್ಥಿತಿ ಹಿಂಗಾಯಿತು, ನಾನು ಒಂದನೇ ಅವನು ಕೈವಾರ ಯಾರು ತಗೊಳ್ಳದೆ ಮಾಡಿ ಸರ್, ಅದು ಹೆಂಗಾಗುತ್ತೋ ಅಂತ ಅವರು DYPC ಆಗಿದ್ರು. ಏನೋ ಹೋದೆ, 12:45 ಹೋಗಿ ನನ್ನ ಪ್ಲೇಸ್ ಇತ್ತು, ಕೈವಾರ ತಗೊಂಡ್ರೆ ನಮ್ಮ ಮಂಜು ಎಲ್ಲ ಇದ್ದಾರೆ ಕೈವಾರ ಕ್ಲಸ್ಟರ್ ಅವರು.
ಯೋಚನೆ ಮಾಡದೆ ಅವಾಗ ಕಾಮಗಾರಿಗಳು ವಿಪರೀತ ಬರ್ತಾ ಇತ್ತು. ಟಾಯ್ಲೆಟ್ಸು, ಬಿಲ್ಡಿಂಗ್ಸು, ನಮ್ಮ ಲಕ್ಷ್ಮಣ ಸರ್ BRC ಸಾಕಷ್ಟು ಬರ್ತಾ ಇತ್ತು. 212 ಜನ ಶಿಕ್ಷಕರು, 212 ಜನ ಶಿಕ್ಷಕರು, 138 ಶಾಲೆಗಳು. ಎಲ್ಲಾದಷ್ಟು ಪ್ರೇರಣೆ ಮಾಡಿ ಶಿಕ್ಷಕರನ್ನು ಎಲ್ಲ ಶಾಲೆಗಳು ಅಭಿವೃದ್ಧಿ ಆಗೋ ತರ ನನ್ನ ಸಲಹೆ, ಮಾರ್ಗದರ್ಶನ, ಆದ್ರೆ ಶ್ರಮ ಬಂದು ಕೈವಾರ ಕಷ್ಟ ಶಿಕ್ಷಕರು. ಹಾಗಾಗಿ ಆವಾಗ ನಮ್ಮ ಕಣ್ಣಯ್ಯ ಸರ್ ಇದ್ರು, ಬೆಳ್ಶೆಟ್ಟಿ DDP ಅವರಿದ್ರು, ಬೆಸ್ಟ್ CRP ಅವಾರ್ಡ್ ಹಾಕಿ ಅಂತ ಕೊಟ್ಟರು. ಅದೂ ಬೇಡ ಅಂದ್ರು, ಆದ್ರೂ ಅವ್ರು ಬಿಡ್ಲಿಲ್ಲ. ನನ್ನ ಅಪ್ಲಿಕೇಶನ್ ಆಗಲಿಲ್ಲ. ಬೆಂಗಳೂರು ವಿಭಾಗ ಮಟ್ಟದ ಬೆಸ್ಟ್ CRP ಅಂತ ಬೆಂಗಳೂರಲ್ಲಿ ಕಮಿಷನರ್ ಆಫೀಸಲ್ಲಿ ಪ್ರೋಗ್ರಾಮ್ ಮಾಡಿ ಗೌರವ ಕೊಟ್ಟರು. ರಾಜ ಹೀಗೆ ಅಲ್ಲಿ CRP ಕೆಲಸ 5 ವರ್ಷಗಳು ಮಾಡಿದೆ. ಶಿಕ್ಷಕರು ಸಹಕಾರ ಸಾಕಷ್ಟು ಕೊಟ್ಟರು. ಒಂದು ಬಾರಿ ಬೆಳ್ಶೆಟ್ಟಿ DDP ಅವರು ಇದ್ದಾಗ ರಾಜ ಕಮಿಷನರು ಬಂದ್ಬಿಟ್ರು. ಶಿವಾರೆಡ್ಡಿ ಒಂದು ಹೈಸ್ಕೂಲ್ ಬೆಸ್ಟ್ ಹೈಸ್ಕೂಲ್ ನೇಮ್ಸ್ ಕೊಡೋ ಅಂದ್ರು. ಸರ್ ನೀವೆಲ್ಲಾದ್ರೂ ಕರ್ಕೊಂಡೋಗಿ. ಏನ್ ಹಿಂಗೆ ಹೇಳ್ತೀಯ? ಎಲ್ಲಾದ್ರೂ ಕರ್ಕೊಂಡೋಗಿ ಸರ್ ಅಂತ ನಾನು ಇದೆಲ್ಲ ಆಗ ಅನ್ಬೇಕಾದ್ರೆ ಅಲ್ಲಿನ ಕ್ಲಸ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರ ಶ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರ ಕಮಿಷನರ್ ಏನ್ ಮಾಡಿದ್ರು ಅಂದ್ರೆ, ಬೆಳ್ಶೆಟ್ಟೂ ಇಲ್ಲ, ನಾನೂ ಇಲ್ಲ, ಇನ್ನೊಬ್ರು ಇಲ್ಲ, ಹುಲ್ಗುಮ್ನಲ್ಲಿ ಹೋಗಿದ್ದಾರೆ, ಶ್ಯಾಮರಾವ್ ಹೊಸಪೇಟೆಗೆ ಹೋಗಿದ್ದಾರೆ. ಏನಪ್ಪ ಎಲ್ಲಾನು ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ, ತಳವಾರಕ್ಕೆ ಹೋಗಿದ್ದಾರೆ, ಟಿ ಹೊಸೂರ್ಗೆ ಹೋಗಿದ್ದಾರೆ, ವೈಸ್ಕೂರ್ಗೆ ಹೋಗಿದ್ದಾರೆ, ಸಂತೆಕಲ್ಲಲ್ಲಿ ಹೋಗಿದ್ದಾರೆ, ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಏನಪ್ಪ ಕಮಿಷನ್ ನನಗೆ ಸಿಕ್ಕದೆ ಆಗ್ಬಿಟ್ರು ಅಂದ್ರೆ ಮತ್ತೆ ಸಂತೆಕಲ್ಲಲ್ಲಿ ಮೀಟ್ ಮಾಡಿದ್ವಿ. ಚೆನ್ನಾಗಿದೆ ಸ್ಕೂಲ್ಸ್, ಯಾರು ಸರ್ ಇವರೇ CRP ಅಂತ ನನಗೆ ಪರಿಚಯ ಮಾಡ್ತಾರೆ. ಇದೆಲ್ಲ ನನ್ನ ಸವಿ ನೆನಪು. ಮತ್ತೆ 5 ವರ್ಷಗಳು ಆದ್ಮೇಲೆ ನನಗೆ ಭಯ ಶುರುವಾಯಿತು. ಆಗ ವೇಕೆನ್ಸಿಗಳು ಸಿಗ್ತಾ ಇರಲಿಲ್ಲ. ಏನ್ ಮಾಡೋದಂದ್ರೆ ಅಲ್ಲೇ ಒಬ್ರು ಶಂಕರಮೂರ್ತಿ CRP ಆಗಿದ್ರು, ಅವ್ರ ಪ್ಲೇಸ್ ನಾನು ಕೈವಾರ ತಗೊಂಡೆ. ಏನೋ ನನಗೆ ತೋಚಿತು, 1.25 ಎಕರೆ ಇದೆಯಲ್ಲ ಅಂತ ಯೋಚನೆ ಮಾಡಿದೆ. ಅನೈತಿಕ ಚಟುವಟಿಕೆಗಳ ತಾಣ ಆಗಿತ್ತು ಆಕ್ಷಲೆಯಲ್ಲಿ. ಅದೆಲ್ಲ ವಿಡಿಯೋ ಫೋಟೋಸ್ ತೆಗೆದು ದಿವಂಗತ ಮಾನ್ಯ ಮಮತಾಜ್ ಅಲಿ ಖಾನ್ ಸರ್ ಅವರು ಆ ಊರಿಗೆ ನೆಂಟ್ರಿಸ್ಟ್ರು, ಮಿನಿಸ್ಟ್ರು ಕೂಡ, ಅವರನ್ನು ಒಂದು ಬಾರಿ ಇನ್ವೈಟ್ ಮಾಡಿ ಅವ್ರು ಸನ್ಮಾನ ಮಾಡಿ ಅವರೊಬ್ಬರಿಗೆ ನನ್ನ ಫೋಟೋಸ್ ಎಲ್ಲ ನೋಡಿಸಿದೆ. ಏನ್ ನಿಮ್ ಪ್ರಾಬ್ಲಮ್ ಅಂದ್ರೆ, ಕಾಂಪೌಂಡ್ ಸ್ವಲ್ಪ ಇನ್ನಷ್ಟು ಹೈಟ್ ಮಾಡ್ಬೇಕು ಸರ್, ನೋಡಿ ಈ ತರ ಆಗ್ತಾ ಇದೆ ಅಂತ. ಅವರು ಸುಮಾರು 28 ಲಕ್ಷ ಸ್ಯಾಂಕ್ಷನ್ ಮಾಡಿ ಕಾಂಪೌಂಡ್ ರೈಸ್ ಮಾಡೋದು. ಇದು ಒಂದನೇ. ತದನಂತರ ಯೋಚನೆ ಮಾಡಿದೆ, ಇದೇನ್ ಪಟಾ ಬಯಲಿದ್ದಂಗೆ ಇದೆಯಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಈಗ ಸರ್ಕಾರದಿಂದಾನೇ ಇಕೋ ಕ್ಲಬ್, ಗಿಡ ನೆಡುವ ಕಾರ್ಯಕ್ರಮ, ಸಾಕಷ್ಟು ಕಾರ್ಯಕ್ರಮಗಳು ಬರ್ತಾ ಇತ್ತು. ಅಷ್ಟಲ್ಲದೆ ಊರಿನ ಹಲವು ಸಂಘಗಳು ಸಹಕಾರ ಕೊಟ್ಟು, ಕೈವಾರ ಗ್ರಾಮದ ಹಲವು ಸಹಕಾರ ಕೊಟ್ಟು ಸುಮಾರು 368 ಗಿಡ ನೆಟ್ಟೆ. ಎಲ್ಲ ಮಕ್ಕಳ, ಶಿಕ್ಷಕರ ಮತ್ತು ಊರ ಗ್ರಾಮಸ್ಥರ ಸಹಕಾರದಿಂದ ಅಷ್ಟು ಗಿಡ ನೆಟ್ಟೆ. ಅಂತ ಎಂಥ ಗಿಡಗಳಪ್ಪ ಅಂದರೆ ದಾಳಿಂಬೆ, ಸೀಬೆ, ಗಸಗಸೆ, ಬೆಟ್ಟದನಲ್ಲಿ, ಸೀಡ್ಸ್ನಲ್ಲಿ, ಜಂಬುಣೇರಳೆ, ಈ ಥರ ಸಾಕಷ್ಟು ಗಿಡಗಳು ನೆಟ್ಟೆ. ಒಂದು ಗಿಡ ಅದ್ಯಾವುದೋ ಇದು ಈ ಥರ ಮರಗಳು ಬಿಟ್ಟರೆ ಒಂದು 300 ಸರಲ್ಲಿ ಹೇಳಿದ್ರು. ಒಳ್ಳೆ ಪರಿಸರ ಮಾಡ್ಕೊಂಡಿವಿ. ಆದರೆ ಒಳ್ಳೆ ಕಾರ್ಯಗಳು ಮಾಡುವಾಗ ಕಣ್ಣು ಹಾಕ್ತಕ್ಕಂಥ ಜನನೂ ಇರ್ತಾರೆ, ದುರುದ್ದೇಶಗಳು ಬರ್ತದೆ. ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಯಾರಾದ್ರೂ ಹೊಗಳ್ತಿದ್ರೆ ಇವರನ್ನು ಹೆಂಗ್ ಎಳಿಬೇಕು ಅನ್ನೋ ಜನನೂ ಈ ಕಾಲದಲ್ಲಿ ಇರ್ತಾರೆ. ಇಲ್ಲದೆ ಆಗಲಿಲ್ಲ, ಎಲ್ಲ ನಿಭಾಯಿಸಿದ್ದೀನಿ. ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ. ಫೀಲ್ಡೇ ಇಲ್ವಲ್ಲ, ಹೆಂಗ್ ನೆಟ್ರಿ ಅಂತ ಖೋಖೋ ಫೀಲ್ಡ್ ಬಿಟ್ಟಿದ್ದೆ, 2 ಫೀಲ್ಡ್ ಖೋಖೋದ್ ಬಿಟ್ಟಿದ್ದೆ, ವಾಲಿಬಾಲ್ ಬಿಟ್ಟಿದ್ದೆ, ಕಬಡ್ಡಿ ಬಿಟ್ಟಿದ್ದೆ, ಸಾಕಷ್ಟು ಬಿಟ್ಟು ನಾನು ಗಿಡಗಳನ್ನು ನೆಟ್ಟಿದ್ದೆ. ಆದರೂ ಕೂಡ ಅದೇನದು ಹೈಟೆಕ್ ಮೈದಾನ. ಒಬ್ಬ IAS ಆಫೀಸರು ಪಕ್ಕದ ಮಸ್ತೇನಹಳ್ಳಿಯಲ್ಲಿ ನಾರಾಯಣ ಸ್ವಾಮಿ ಅಂತ ಅವ್ರ ಊರದು. ಅವರಪ್ಪ ನಮ್ಮ ಕೈವಾರ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಆಗ ಅವ್ರು ಬಂದು ಹೋಗ್ತಿದ್ರಂತೆ. ಅವ್ರು ಸಾಟರ್ಡೆ ಏನಕ್ಕೋ ಈ ಶಾಲೆ ನೋಡಕ್ ಬಂದಿದ್ದಾರೆ. ಈ ಗಿಡಗಳೆಲ್ಲ ನೆಟ್ಟಿರೋರು ನೋಡಿ ಯಾರಪ್ಪ ಅವರು ಪುಣ್ಯಾತ್ಮರು ಅಂತ ಕೇಳಿದ್ರಂತೆ. ಫೋನ್ ನಂಬರಲ್ಲಿ ಫೋನ್ ಮಾಡಿದ್ರು. ನೈಟ್ 9 ಗಂಟೆಗೆ ಫೋನ್ ಮಾಡಿ ಅವ್ರು ಕೋಟಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ರಿಟೈರ್ಡ್ ಆದ್ರೂ ಕೂಡ ನಾರಾಯಣಸ್ವಾಮಿ ಸರ್ ಅವರು ಸರ್ಕಾರ ತಗೊಂಡಿದ್ದರು. ಆಗ ಫೋನ್ ಮಾಡಿದ್ರು ನೈಟು, ನಿಮ್ಗೆ ಸ್ಕೂಲ್ಗೆ ಏನ್ ಬೇಕು
ಸರ್ ಎಲ್ಲ ಇದೆ, ಕಂಪ್ಯೂಟರ್ ಇಲ್ಲ ಅಷ್ಟೇನಾ, UPS ಇಲ್ಲ, ಮತ್ತು ಇದು ನೆಟ್ ಕನೆಕ್ಷನ್ ಇಲ್ಲ. ಅವರೇ ಬಂದು ಒಂದು 3 ಕಂಪ್ಯೂಟ್ರು, ಪ್ರಿಂಟ್ರು ಎಲ್ಲ ಮಾಡಿಕೊಟ್ಟು ಹೋದ್ರು. ಇದೆಲ್ಲ ಆ ಗಿಡಗಳಿಂದ ಬಂದಿರ್ತಾರೆ, ನನ್ನಿಂದ ಬಂದಿರ್ತಾರೆ. ಆ ಕೈವಾರ ನಮ್ಮ ರಹೀಮ್ ಖಾನ್ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಕಂಪ್ಯೂಟರ್. ನಾವಂತೂ ಯೂಸ್ ಮಾಡ್ತಾ ಇದ್ವಿ. ನಮ್ಮ ರಾಮಾಂಜಪ್ಪ ಅಂತ ಒಬ್ಬ ಟೀಚರ್ ಇದ್ವಿ, ಪಾಪ ಅವರು ಎಲ್ಲ ನೋಡ್ತಾ ಇದ್ವಿ, ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಹೀಗೆ ಅಲ್ಲಿ ಕೆಲಸ ಮಾಡಿದೆ, ಪರವಾಗಿಲ್ಲ. ನಾನು ಫಸ್ಟ್ ಮಕ್ಕಳು ಪ್ರೇಯರಲ್ಲಿ ಒಂದು 4-5 ಜನ ಮಕ್ಕಳು ಬಿದ್ದೋದು. ಪ್ರೇಯರ್ ಆದಮೇಲೆ ಕಂಪ್ಯೂಟರ್ ರೂಮಲ್ಲಿ ಮಲಗಿಸಿ ಯಾಕೆ ಅಂತ ಕೇಳಿದಾಗ 6 ಗಂಟೆಗೆ ಕೂಲಿಗೆ ಹೋಗ್ತಾರೆ, ಟಿಫನ್ ಮಾಡಿಲ್ಲ ಸರ್. ನನ್ನ ಬಡತನ ನನ್ನ ಮಗ ಮುದ್ದೇನಲ್ಲಿ ಓದ್ತಾ ಇದ್ದ, ಅವನ ಮುಖಾಂತರ 5 ದಿನ 5 ವೆರೈಟಿ ಟಿಫನ್ಗಳು ಮಾಡಿಸ್ಕೊಡ್ತೀವಿ, ಗ್ಯಾಸ್ ನಿಮ್ಮದೇ, ಆ ತರಕಾರಿ ನಿಮ್ಮದೇ, ಮಾಡಿಸೋದು ನಿಮ್ಮದೇ ಅಂದರು. 1 ವರ್ಷ ಕಾಲ ಯಾರ ಹತ್ರನೂ 1 ರೂಪಾಯಿ ತಗೊಳ್ಳದೆ ತಿಂಗಳಿಗೆ 6,000 ರೂಪಾಯಿ ಖರ್ಚು ಬರ್ತಾ ಇತ್ತು ಮಕ್ಕಳು. ಮತ್ತೆ ಈಗ ಹಾಲ್ ಪೌಡರ್ ಆಗಲಿ, ಕೂಲ್ ಡ್ರಿಂಕ್ಸ್ ಆಗಲಿ ಎಲ್ಲ ಅಷ್ಟೇ ಅಲ್ಲ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಈಗಲೂ ಇದ್ದೀನಿ. ಅವ್ರು ನನಗೆ ಅಷ್ಟೇ ಬೆಲೆ ಕೊಡ್ತಾರೆ. ಒಂದು ತಂದೆ ಇಲ್ಲದ ಮಗುಗೆ ನರ್ಸಿಂಗ್ ಸೀಟ್ ಕೊಡಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟಲ್ಲದೆ ಮನಸ್ಸು ಮಾಡಿದ್ರೆ ನಾನು 1 ವರ್ಷ ಫ್ರೀ ಬಿಟ್ಟು ಆಮೇಲೆ ಬಂದು ಅಲ್ಲಿ ನಾನು ಕನ್ನಡ 6 to 8 ಟೀಚಿಂಗ್ ಮಾಡ್ತೀನಿ ಅಂತ ಕೂಡ ಬನ್ನಿ ಅಂತ ಹೇಳಿದ್ದಾರೆ. ಇಷ್ಟು ಆ ಕೈವಾರ ಗ್ರಾಮದಲ್ಲಿ ಮಾಡಿದೆ. ಏನೋ ನಮ್ಮ ಮಿತ್ರರು ಹೇಳ್ದಂಗೆ ಮಾಡ್ತಾರೆ ಈಗಲೂ. ಸುಮಾರು ಅಲ್ಲಿಂದ 23ರಲ್ಲಿ ನಾನು ಕಾಲು ಸ್ವಲ್ಪ ಪ್ರಾಬ್ಲಮ್ ಆಗಿ ಬೇಡ ದೊಡ್ಡ ಸ್ಕೂಲಲ್ಲಿ ಅಂತ ಇಲ್ಲಿ ಬಂದಾಗ ನನ್ನ ಓಲ್ಡ್ ಸ್ಟೂಡೆಂಟ್ಸ್ ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಮಾಸ್ಟರ್ಗಳಾಗಿದ್ದಾರೆ, ಒಳ್ಳೆ ರೈತರು ಕೂಡ ಆಗಿದ್ದಾರೆ. ಒಂದು 23 ಜನ ಮನೆಗೆ ಬಂದು ದೊಡ್ಡ ಮಕ್ಕಳು ಆಗ್ಬಿಟ್ಟಿದ್ದಾರೆ. ಅವ್ರ ಅನಿಸಿಕೆಗಳು ನಾನು ಹೆಂಗೆ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಕೊಂಡು ಮನೆಗೆ ಬಂದು ಕ್ಷೇಮ ವಿಚಾರಿಸಿ ಅವರು ಗೌರವ ಕೊಟ್ಟು ಹೋದ್ರು. ಆ ಮಕ್ಕಳು ಕೂಡ ನಮ್ಮದೆಲ್ಲ 6 ಜನ ಬೆರಳಿಟ್ಕೊಂಡು ಕರ್ಕೊಂಡೋಗಿ ಶಾಲೆಗೆ ತಾಯಿ ಇಲ್ಲದೆ ಇರ್ತಕ್ಕಂಥ ತಮಿಳಿಗಳನ್ನು ಬೆರಳಿಟ್ಕೊಂಡು ಕರ್ಕೊಂಡು ಹೋಗಿರ್ತಕ್ಕಂಥ ಒಳ್ಳೊಳ್ಳೆ ಇಂಜಿನಿಯರ್ಗಳಾಗಿದ್ದಾರೆ. ಫೋನ್ ಮಾಡ್ತಾರೆ. ಆಳಪಲ್ಲಲ್ಲಿ ಇದ್ದಾಗ ಛಾಯಾ ಅಂತ ಡಾಕ್ಟರ್, ಅವರಿಗೆ ಎವರಿ ಟೀಚರ್ಸ್ ಡೇಗೆ ಫೋನ್ ಮಾಡ್ತಾರೆ. ರಘು ಅಂತ ಫೋನ್ ಮಾಡ್ತಾರೆ. ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಜನ. ನನಗೆ ಒಳ್ಳೆಯ ಸ್ಟೂಡೆಂಟ್ಸು 30 ವರ್ಷಗಳು ಆಗಿದ್ರು ಕೂಡ ನೆನಪಿದೆ. ಅಷ್ಟೇ ಗಲಾಟೆ ಸ್ಟೂಡೆಂಟ್ಸು ನೆನಪಿದೆ. ಮಿಡ್ಲ್ ಕ್ಲಾಸ್ ಅಲ್ಲಿರೋರು ಸ್ವಲ್ಪ ಕಡಿಮೆ ಬರ್ತಾರೆ, ತಪ್ಪಿಕೊಳ್ತಾರೆ. ಯಾರು ಸರ್ ನಾನು ಯಾರು ಅಂತಾರೆ, ಗೊತ್ತಿಲ್ಲ ಕಣೋ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾ ಇದೆ ಅಂತ. ಅದೇ ಟೀಚರ್ಸ್ ಸಿಗ್ತಕ್ಕಂಥ ಸಂತೋಷ ಯಾವ್ದಪ್ಪ ಅಂದ್ರೆ, ನನ್ನ ಶಿಷ್ಯಂದರು ಯಾವಾಗೋ ಸಿಕ್ಕಿದಾಗ ನಾನು ಈ ತರ ಒಳ್ಳೆ ಮಟ್ಟಕ್ಕೆ ಹೋಗಿದ್ದೀನಿ, ಒಳ್ಳೆ ತರ ಇದ್ದೀನಿ ಅಂದಾಗ ಅದಕ್ಕೆ ಸಿಗ್ತಕ್ಕಂಥ ಸಂತೋಷ ಬೇರೆ ಯಾವುದಕ್ಕೂ ಇಲ್ಲ. ಇದೊಂದೇ ಶಿಕ್ಷಕರು ಸಿಗ್ತಕ್ಕಂಥದ್ದು. ಹಾಗೆ ನಮ್ಮ ಶಿಕ್ಷಕರಲ್ಲೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕಾರ್ಯನಿರ್ವಹಿಸೋಣ. ಈ ಊರಿಗೆ ಬಂದಾಗ 2023 ಜುಲೈ 26ಕ್ಕೆ ಬಂದಾಗ ನಮ್ಮ ಮಾಸ್ಟ್ರು ಸ್ವಲ್ಪ ದಿನ ಆದ್ಮೇಲೆ ಅಣ್ಣ ಇದಕ್ಕೇನಾದ್ರೂ ವಾಲ್ ರೈಟಿಂಗ್ ಬರ್ಸ್ಬೇಕು ಮೇಡಮ್ ಕೇಳಿದೆ ಅಂತ ಹೇಳಿದ್ರು. ಆಗ ನಮ್ಮ ಊರಲ್ಲಿ ಕೆಲವರು ನಾವಿಬ್ರು ಹಾಕೊಳ್ಳೋಣಪ್ಪ, ಮತ್ತೆ ಅವ್ರಿಗೆ ಬರ್ತಾರೆ ಅಂತ ನಾವಿಬ್ರು ಹಾಕೊಂಡು ಈ ರೂಮ್ಗೆ ಮಾಡಿಸ್ತಾ ಇದ್ರು. ಬಂದರು ಎಷ್ಟು ಬೇಕು ಅಂತ ಕೇಳ್ತಾರೆ. ಕೆನಡಾದಲ್ಲಿ ಇರ್ತಕ್ಕಂಥ ನಮ್ಮ ರವಿಚಂದ್ರ ಏನಕ್ಕೋ ಬಂದಿದ್ದು, ಕೇಳಿದ್ರೆ ಹಂಗೆ 10,000 ಆಗ್ತಿತ್ತು. 70,000 ಈ 2 ರೂಮ್ಸ್ಗೂ ವಾಲ್ ರೈಟಿಂಗ್ ಬರ್ಸ್ತಾರೆ. ಈ ಮರಗಳು ಬಿಟ್ರೆ ಗಿಡಗಳಿರ್ಲಿಲ್ಲ. ನಮ್ಮ ಆರ್ವಿಯರ್ ಸರ್ ಯಾಕೋ ದೇವ್ರೆ ಅವ್ರಿಗೆ ಏನಾದ್ರು ಶಿವಾರೆಡ್ಡಿಯಿಂದ ಗಿಡಗಳು ಬೆಳೆಸ್ತಾನಂತ ಇತ್ತೋ ಎಲ್ಲ. ನಮ್ಮ ಶಾಲೆ ಹತ್ರ ಸುಮಾರು 60 ಗಿಡ ಇದಾವಪ್ಪ, ಎತ್ಕೊಂಡೋಗಿ ಬೆಳೆಸು ಅಂದ್ರು. ಮಾಸ್ಟರ್ ಅವ್ರು ತಗೊಂಡು ಬಂದು ಗಿಡಗಳು ಬೆಳೆಸ್ತೀವಿ. ಏನೋ ಒಳ್ಳೆಯ ಶೈಕ್ಷಣಿಕ ವಾತಾವರಣ ಶಾಲೆಯಲ್ಲಿ ಇಟ್ಕೊಂಡು. ಈ ಗ್ರಾಮದಲ್ಲಿ ಇರ್ತಕ್ಕಂಥ 5ನೇ ಕ್ಲಾಸ್ ಮಕ್ಕಳು ನಿಜಾನೇ ನಮ್ಮ ನಾರಾಯಣ ಸ್ವಾಮಿ ಸರ್ ಬೈಕೊಳ್ತಾರೆ. ನಮ್ಮ ಅವ್ರ ಶಾಲೆಗೆ ಒಬ್ರು ಹೋಗಲ್ಲ, ಎಲ್ಲ ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಆದರ್ಶ, ವಾಜಪೇಯಿ ಶಾಲೆ, ಗೌರಿಬಿದೂರು ಈ ತರ ಹೋಗ್ತಾರೆ. ಅದು ಪೇರೆಂಟ್ಸ್ಗೆ ಸಂಬಂಧಪಟ್ಟಿರೋದು ನಮ್ಗೇನಿಲ್ಲ. ಹಾಗಾಗಿ ಒಳ್ಳೆ ಶಿಕ್ಷಣ ಕೊಟ್ಟಿದ್ದೀವಿ. ನಮ್ಮ ಸರ್ರು ಅಷ್ಟೇ ಅದೆಷ್ಟು ಸಹಕಾರ ಕೊಡ್ತಾರೆ. ನಮ್ಮ 3 ವರ್ಷಗಳ ಈ ಅನುಬಂಧದಲ್ಲಿ ಒಂದು ಕ್ಷಣ ನಮ್ಮ ಇಬ್ಬರಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿಲ್ಲ. ಯಾವುದೇ ವಿಚಾರಕ್ಕೂ ನಮ್ಮಿಬ್ಬರಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿಲ್ಲ. ಏನ್ ಮಾಡೋಣ ಲಕ್ಷ್ಮಣ ಅಂತ ಎನಿ ಟೈಮು ಅವ್ರು ಸಲಹೆ ಕೇಳ್ತಾ ಇದ್ವಿ. ಚಿಕ್ಕವರಾದ್ರೂ ಸಲಹೆ ಕೇಳೋಣ ಬೇಕಾಗುತ್ತೆ. ಹಾಗಾಗಿ ಏನೋ ಇಷ್ಟು ಮಾತ್ರ ಇಟ್ಕೊಂಡಿದ್ದೀವಿ. ಆದ್ರೂ ಊರವ್ರ ಮೇಲೆ ನಮ್ಗೆ ಬೇಜಾರು.
ಪ್ರೈವೇಟ್ ಬಸ್ಗಳು ಬರ್ತಾವ, ಮನೆ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಒಳ್ಳೆ ಶಿಕ್ಷಕರು ಇರುವಾಗ ಯಾಕೆ ಕಳಿಸ್ತೀರಾ, ದುಡ್ಡು ವೇಸ್ಟ್, ಹೋಗ್ಲಿ ಅವ್ರಿಗೆ ಏನಾದ್ರು ಶಿಕ್ಷಣ ದೊರೆತಿದ್ಯಾ ಅಂತ ಯಾವಾಗಾದ್ರೂ ಇಲ್ಲಿ ಬಂದಾಗ ನಾವು ಟೆಸ್ಟ್ ಮಾಡ್ತೀವಿ. ನಾನು ಇಂಗ್ಲಿಷು ಮ್ಯಾಥ್ಸ್ ಮಾಡ್ತೀನಿ, ಅವ್ರು ಕನ್ನಡ ಪರಿಸರ ಮಾಡ್ತಾರೆ. ನನಗೆ ನೋವಾಗುತ್ತೆ, ನನಗೆ ಅಷ್ಟಿಷ್ಟು ನೋವಾಗಲ್ಲ. ನಮ್ಮ 1ನೇ ಕ್ಲಾಸ್ ಅವ್ರು ನೀವು ಕೇಳ್ಕೊಳ್ಳಿ, ನಮ್ಮ PO ಮೇಡಮ್, ದಿವಂಗತ ಉಮಾದೇವ್ ಮೇಡಮ್ ಅವರು ಬಂದಿದ್ರು, ಪಾಠ ಎಲ್ಲ ಓದಿಸ್ ಚೆನ್ನಾಗಿದೆ 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 ಅಂತಲೇ ಓದು. ಯಾಕೆಂದ್ರೆ ನಮ್ಮಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಇಬ್ಬರಲ್ಲಿ ಸಹಕಾರ ಇಲ್ಲ ಅಂದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಶುರು ಆಗ್ತಲ್ಲ. ಹಾಗಾಗಿ ಶಾಲೆಯನ್ನು ಉಳಿಸಬೇಕು ಅನ್ನೋ ಹಂಬಲ, ಆಸೆ, ಆಸಕ್ತಿ ನಮ್ಮ ಲಕ್ಷ್ಮಣಪ್ಪ ಸರ್ ಅಲ್ಲಿ ಕೂಡ ಇದೆ. ಇದೇ ರೀತಿ ಇರೋಣ. ಶಾಲೆಯನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗೋದಕ್ಕೆ ಊರವರ ಸಹಕಾರದೊಂದಿಗೆ ನಾನು ನಿವೃತ್ತಿ ಆದರೂ ಕೂಡ ನಮ್ಮ ಸಹಕಾರ ಇದ್ದೇ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ SDMC ಅವರು, ನಮ್ಮ ವಿಶೇಷವಾಗಿ ನಮ್ಮ ಕ್ಲಸ್ಟರಿಂದ ಬಂದಿರತಕ್ಕಂಥ ಎಲ್ಲ ಮುಖ್ಯೋಪಾಧ್ಯಾಯರು, ಎಲ್ಲ ಸಹ ಶಿಕ್ಷಕರು, ನನ್ನ ಮಿತ್ರರು, ಕೈವಾರ ಕ್ಲಸ್ಟರ್ ಇಂದ ಬಂದಿರತಕ್ಕಂಥ ನನ್ನ ಮಿತ್ರರು, ನಮ್ಮ ಅಸೋಸಿಯೇಷನ್ನಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ವಸಂತರೆಡ್ಡಿ, ಮಂಜು ಮಾರ್ಗವಿ, ಜಯದೇವ, ಮಂಜು, ಎಲ್ಲ ಆತ್ಮೀಯ ಮಿತ್ರರು, ಈ ಗ್ರಾಮದ ಎಲ್ಲ ಹಿರಿಯರು, ಶಿವಾರೆಡ್ಡನ ಇರ್ಬೋದು, ಲಕ್ಷ್ಮಣರೆಡ್ಡಿ ಇರ್ಬೋದು, ನಮ್ಮ ಎಲ್ಲ ಇರ್ತಕ್ಕಂಥ ಎಲ್ಲರೂ ಕೂಡ ಏನಪ್ಪ, ನಾನು ಇಂಥ ಊರನ್ನು ಇಂಥ ಪೋಷಕರನ್ನು ನೋಡಿಲ್ಲ. ಏನಾದ್ರು ಹೇಳಿದ್ರೆ ಆಯ್ತು ಅಂತಾರೆ. ನಮ್ಮ ರಾಜಣ್ಣ, ಪ್ರಭಾಕರ್ ಅವರು, ಶಂಕರಪ್ಪ ಅವರು, ನಮ್ಮ ಬಾಬು ಅವರಂತೂ ಹೇಳ್ತಿರ್ದು ಬಿಡಿ. ಅದು ತುಂಬಾ ಸಹಕಾರ ಇದೆ. ನಾನು ಕೆಲವ್ರು ಹೇಳೋದು, ಇಂಥ ಶಾಲೆಯಲ್ಲಿ ಇದ್ಬಿಡ್ರಪ್ಪ ಬಂದು ನೆಮ್ಮದಿ ಇರ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಸರ್ಕಾರ 26 ಮಾಡಿದೆ ಇಬ್ಬರು ಶಿಕ್ಷಕರು ಇರೋದಕ್ಕೆ. 12 ಇದ್ದಿದ್ರೆ ಇಬ್ಬರು ಶಿಕ್ಷಕರು ಇಲ್ಲಿ ಇರ್ತಾ ಇದ್ರು. ಆದ್ರೂ ಕೂಡ ಶಿಕ್ಷಕರು ಕೊಡ್ತಾರೆ, ಆಲ್ರೆಡಿ ಕೊಟ್ಟಿದ್ದಾರೆ. ಸುಂತಾ ಮೇಡಮ್ ತುಮಲಲ್ಲಿಂದ ಒಳ್ಳೆ ಶಿಕ್ಷಕಿ ಅವರು ಬಂದಿದ್ದಾರ ಇಲ್ಲಿ. ಇವಾಗ್ಲೂ ಕೂಡ ನಾನು ಇರ್ತೀನಿ ಇನ್ನ ನಿಮ್ ಜೊತೆಯಲ್ಲಿ 2-3 ದಿನ. ನಮ್ಮ XCRP ಅವರು ನಾನು ಬಂದ ತಕ್ಷಣ ನೋಡ್ಲಿಲ್ಲ ಅವ್ರನ್ನ. ಅವ್ರು ಹೆಂಗೆ ಅಂದ್ರೆ, ನಾನೇ ಅಂದ್ಕೊಂಡ್ರೆ ನನಗಿಂತ ಜಾಸ್ತಿ ಅವರು. ಹಂಗ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ನನಗೆ ಒಂದು ವಾರ ಕಾಲ ನಾನು ಹೀಗೆ ಮೊದಲು ಟೆನ್ಷನ್ ಪಡ್ತಾ ಇದ್ದು, ಇವರು ಯಾಕೋ ಇಷ್ಟು ಟೆನ್ಷನ್ ತಗೊಳ್ತಾರಲ್ಲ ಅಂತ ನಾನು ಅವ್ರನ್ನ ಮರೆಯಕ್ಕಾಗಲ್ಲ. ಅವರಿಂದ ಸಾಕಷ್ಟು ಗುಣಗಳನ್ನು ಕಲ್ತಿದ್ದೀನಿ ನಮ್ಮ XCRP ಶ್ರೀನಿವಾಸ್ ಸರ್ ಅವರು. ನಿಜವಾಗ್ಲೂ ನಾನು ಹೇಳೋದಕ್ಕೆ ದಿನಗಳು ಸಾಲದು. ಕೊನೆಯ ಘಟ್ಟದಲ್ಲಿ ನಾನು ಮಾಡಿದ ಪುಣ್ಯನೋ, ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ, ಯಾರು ಮಾಡಿದ ಪುಣ್ಯನೋ ಗೊತ್ತಿಲ್ಲ. ಒಳ್ಳೆ ಶಾಲೆಗೆ ಬಂದು ಸಂತೋಷವಾಗಿ, ನನಗೆ ದುಃಖ ಇಲ್ಲ, ಸಂತೋಷವಾಗಿ ಬರುತ್ತೆ ಆಗ್ತಾ ಇದೆ. ಇದೇ ರೀತಿ ನಿಮ್ಮ ಪ್ರೀತಿ, ಅಭಿಮಾನ, ವಾತ್ಸಲ್ಯ, ಸಹಕಾರ, ನೆಮ್ಮದಿ ಎಲ್ಲ ದೇವರು ಎಲ್ಲರಿಗೂ ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.